ಸರೋಜಾ, ನಿಮ್ದು ಮಾತುಕತೆ ಎಲ್ಲ ಮುಗಿದ್ರೆ ಹೊರಡೋಣ, ಟೈಮ್ ಆಗುತ್ತೆ ಇನ್ನ. ಏನಣ್ಣ ನೀವು ಇನ್ನ ಬಂದ್ ಅರ್ಧ ಗಂಟೆ ಆಗಿಲ್ಲ ಆಗ್ಲೇ ಹೊರಡೋಣ ಅಂತ ಹೇಳ್ತಾ ಇದೀರಲ್ಲ. ಇಲ್ಲಮ್ಮ, ನಾಳೆ ಆಯುಧ ಪೂಜೆ ಹಬ್ಬ ಅಲ್ವಾ, ಹಬ್ಬದ ತಯಾರಿ ಮಾಡ್ಕೋಬೇಕು. ನಾವ್ ಇವಾಗ ಹೋಗ್ತಾ ಅಲ್ಲಿ ಹಣ್ಣು ಹೂವು ತರಕಾರಿಗಳು ಪೂಜೆ ಸಾಮಾನು ಎಲ್ಲಾನು ತಗೊಂಡೋಗ್ಬೇಕು. ಹೌದು ಗಂಗು, ನಾವು ಅದು ಕಿವಿ ಮಿಷಿನ್ ಇತ್ತಲ್ಲ, ಅತ್ತೆ ಕೊಟ್ಬಿಟ್ಟು ಹಂಗೆ ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ಇನ್ನೊಂದ್ಸರಿ ಬರ್ತೀವಿ ಬಿಡು, ಅವಾಗ ಬಂದು ಒಂದ್ ವಾರ ಇಲ್ಲೇ ಇದ್ಬಿಟ್ಟು ಹೋಗ್ತೀನಿ. ಆದ್ರೂ ಅದಕ್ಕೆ ನೀವು ಬಂದಿರೋದೇ ಅಪರೂಪಕ್ಕೆ ಬಂದಿದ್ದೀರಾ, ಅದು ಹೆಂಗ್ ಕಳ್ಸ್ಕೊಡ್ಲಿ ಹೇಳಿ. ಹೇಳದ್ನಲ್ಲಮ್ಮ, ನಾಳೆ ಹಬ್ಬ ಇದೆ ಅಲ್ವಾ, ಇನ್ನೊಂದ್ಸರಿ ಬರ್ತೀನಿ ಬಿಡು, ಅದೇನಿಲ್ಲ. ಹೌದು ಗಂಗು, ಇನ್ನೊಂದ್ಸರಿ ಬತ್ತೀವಿ ಬಿಡು. ಸರಿ ಆಯ್ತು, ಹಬ್ಬ ಅಂತ ಬೇರೆ ಹೇಳ್ತಾ ಇದ್ದೀರಾ. ಸರಿ ಆಯ್ತು, ಅದಕ್ಕೆ ಇನ್ನೊಂದ್ಸರಿ ಮಿಸ್ ಮಾಡ್ಬೇಡಿ, ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಿ. ನಿನ್ ಮಕ್ಳನ್ನ ಕರ್ಕೊಂಬ. ಎಲ್ಲಿ ನಿನ್ ಮಕ್ಳು ಬಂದೇ ಇಲ್ಲ ಈ ಕಡೆಗೆ. ಓದೋದು ಓದೋದು ಓದೋದು, ಅದು ಏನ್ ಓದ್ತಾರೆ? ಆ ಒಂದಿನ ಹಬ್ಬ ಹರಿದಿನಗಳಲ್ಲಾದ್ರೂ ಫಂಕ್ಷನ್ಗಳಿರುತ್ತೆ, ಆ ಟೈಮಲ್ಲಾದ್ರೂ ಸಂಬಂಧಿಕರುಗಳನ್ನ ಭೇಟಿ ಮಾಡ್ಲಿಲ್ಲ ಅಂತಂದ್ರೆ ಇವ್ರು ನಮ್ಮವರು, ಇವ್ರು ನಮ್ಮ ಸಂಬಂಧಿಕರು ಅಂತ ಹೆಂಗ್ ಗೊತ್ತಾಗುತ್ತೆ ಮಕ್ಳುಗಳಿಗೆ? ಇಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡ್ ಬರ್ತೀನಿ ಬಿಡಿ. ನೆಕ್ಸ್ಟ್ ಟೈಮ್ ಬಂದಾಗ ನೀವೇ ಕತ್ತಿಡ್ದು ಹೋಗು ಸಾಕು, ನಮ್ಮ ಮನೆಯಲ್ಲಿ ಇದ್ದಿದ್ದು ಅಂತ ಈಚೆ ಕಡೆ ತಳ್ಳೋವರೆಗೂ ಇದ್ದೋಯ್ತೀನಿ, ಆಯ್ತಾ? ಅಯ್ಯೋ, ಅದಕ್ಕೆ ನಾವು ನಿಮ್ಮನ್ನ ಯಾಕೆ ಮನೆಯಿಂದ ಆಚೆಗೆ ತಳ್ಳೋಣ ಹೇಳಿ? ಆ ಹಾಗೇನ್ ಮಾಡಲ್ಲ ಬಿಡಿ. ಸರಿ ಆಯ್ತು, ಮುಂದಿನ ಸರಿ ಬಂದಾಗ ಮಕ್ಳನ್ನೆಲ್ಲ ಕರ್ಕೊಂಬನ್ನಿ. ನಾನು ನೋಡಿ ತುಂಬಾ ದಿನ ಆಯ್ತು. ಸರಿ ನಮ್ಮ ಆಯ್ತು, ನಾವಿನ್ನ ಹೊರಡ್ತೀವಿ. ಸರಿ ಅದಕ್ಕೆ ಆಯ್ತು. ಏನ್ರಿ, ಅಣ್ಣ ಅದಕ್ಕೆ ಹೋದ್ರಾ? ಹೋದ್ರು. ನಾಳೆ ಹಬ್ಬ ಅಲ್ವಾ, ಹಬ್ಬದ ಕೆಲಸ ಜಾಸ್ತಿ ಇರುತ್ತೆ ಅನ್ಕೊಂಡು ಹೋದ್ರು. ರೀ, ಆಮೇಲೆ ನಾನು ಈ ಕಾಲ ಏಟಾದಾಗಿಂದ ನಾನು ಎಲ್ಲ ಮರ್ತೇ ಬಿಟ್ಟಿದೀನಿ. ನಾಳೆ ಆಯ್ತು ಪೂಜೆ ಹಬ್ಬ ಎಲ್ಲ ಹೆಂಗ್ ರೆಡಿ ಮಾಡ್ಕೋತಾ ಇದೀರಾ? ಹೆಂಗ್ ರೆಡಿ ಮಾಡ್ಕೋತಿದೀರಾ ಅಂದ್ರೆ ಮಾಮೂಲಿ ಮಾಡೋದು. ಇವಾಗ ಆಫೀಸಲ್ಲೆಲ್ಲ ಸ್ಟಾಫ್ಗಳಿಗೆಲ್ಲರಿಗೂ ಬೋನಸ್ ಆಗ್ಲೇ ಕೊಟ್ಟಾಗಿದೆ. ನಾಳೆ ಪೂಜೆ ಮಾಡ್ಬಿಟ್ಟು ಆಫೀಸ್ ಎಲ್ಲಾನು ಸ್ವೀಟ್ ಬಾಕ್ಸು ಎಲ್ಲ ಕೊಟ್ಟು ಕಳ್ಸೋಣ ಅಂತ ಅನ್ಕೊಂಡಿದೀನಿ. ಇನ್ನು ಮನೆಯಲ್ಲಿ ಗಾಡಿ ಪೂಜೆ, ಮಿಷಿನ್ ಪೂಜೆಗಳು ಅವು ಇವು ಏನೋ ಸಣ್ಣ ಪುಟ್ಟದವೆಲ್ಲ ಪೂಜೆ ಮಾಡ್ಬೇಕಲ್ಲ, ಅದೆಲ್ಲಾನು ಮಂಜುಳಮ್ಮಗೆ ಹೇಳಿದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಮಾಡ್ಸಮ್ಮ ಅಂತ ಒಂದಿಬ್ರು ಆಳ್ಗೂ ಹೇಳಿದೀನಿ. ಎಲ್ಲ ರೆಡಿ ಮಾಡ್ಕೋತಾರೆ. ಇನ್ನ ಪ್ರೆಷರ್ ಇದೆಯಲ್ಲ ನಮ್ದು, ಪ್ರೆಷರ್ ಹತ್ರನೂ ಅಷ್ಟೇ ಎಲ್ಲ ಡ್ರೈವರ್ಸ್ಗಳಿಗೆಲ್ಲ ಮೊದಲೇ ಹೇಳಿಟ್ಟಿದ್ದೀನಿ. ಎಲ್ಲ ಗಾಡಿ ಎಲ್ಲ ನೀಟಾಗಿ ತೊಳ್ಕೊಂಡು ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ. ಇನ್ನ ಹೂವು ಗಿವು ಎಲ್ಲದಕ್ಕೂ ದುಡ್ಡು ನಾನು ಕೊಡ್ತೀನಿ. ಅವ್ರು ತಗೊಂಡು ಪೂಜೆ ಗೀಜೆ ಎಲ್ಲ ಮಾಡ್ತಾರೆ. ನಾವು ಆಮೇಲೆ ನಾಳೆ ಆದ್ರೆ ಪೂಜೆಗೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ ಬರೋದು. ಸರಿ ಕಣ್ರಿ, ಆಯ್ತು. ದೀಪ್ತಿ ಏನಾದ್ರೂ ಫೋನ್ ಮಾಡಿದ್ಲಾ? ಎಷ್ಟೊತ್ತಾಗತ್ತಂತೆ ಬರಕ್ಕೆ? ಅವ್ರು ಹೋಗಿ ಇನ್ನ ಏನ್ ಜಾಸ್ತಿ ಗೊತ್ತಾಗಿಲ್ವಲ್ಲ ಬಿಡು, ಎಲ್ಲ ಮುಗಿಸ್ಕೊಂಡ್ ಬರ್ತಾರೆ. ಏನ್ ಚಿಕ್ಕ ಹುಡುಗಿನ ನಮ್ ದೀಪ್ತಿ, ಅವ್ಳಿಗೆಲ್ಲ ಗೊತ್ತಾಗುತ್ತೆ ಬಿಡು. ಸ್ವೀಟಿ ಎಲ್ರಿ ಈ ಕಡೆಗೆ ಬಂದೇ ಇಲ್ಲ? ಓ ಸ್ವೀಟಿನಾ, ನಿಮ್ಮ ಅಮ್ಮನ ಜೊತೆ ಹೊರಗಡೆ ಗಾರ್ಡನ್ ಅಲ್ಲಿ ಬಾಲ್ ಆಡ್ತಿದ್ದಾಳೆ. ಏನ್ ಗೊತ್ತಾ, ನಿಮ್ಮ ಅಮ್ಮನ ಚಿಕ್ಕ ಮಗು ತರ ಅವಳ ಜೊತೆ ಬಾಲ್ ಆಡ್ತಿದ್ದಾರೆ. ಇವಾಗ ಮಿಷಿನ್ ಬೇರೆ ತಂದ್ಕೊಟ್ಟು ಹೋದ್ನ ನಿಮ್ಮಣ್ಣ, ಅದು ಹಾಕೊಂಡು ನೀಟಾಗಿ ಕಿವಿ ಕೇಳಿಸ್ತಾ ಇದೆ. ಸ್ವೀಟಿಗೆ ಅಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ ಅಜ್ಜಿ ಜೊತೆ ಆಟ ಆಡೋದಕ್ಕೆ. ಹೌದಾ, ಸರಿ ಆಯ್ತು ಬಿಡಿ, ಹೆಂಗೋ ಖುಷಿಯಾಗಿರ್ಲಿ. ಆಮೇಲೆ ರೀ, ಹಬ್ಬಕ್ಕೆ ನಾನು ವರ್ಷ ಆಯ್ತು ಪೂಜೆನಲ್ಲಿ ಮಂಜುಳಮ್ಮ ಒಂದು ಸೀರೆ ಕೊಡ್ತಾ ಇದ್ದೆ. ಈ ಸರಿ ಕೊಡಕ್ಕೆ ಆಗಿಲ್ಲ ಕಣ್ರಿ. ಏನ್ ಮಾಡೋದು, ಯಾರ ಕೈಲಾದ್ರೂ ಸೀರೆ ತರಿಸ್ಕೊಡೋದಾ? ಅಯ್ಯೋ ಬಿಡು ಗಂಗು, ಈ ತರ ಇದೆ ಪರಿಸ್ಥಿತಿ, ನೀನ್ ಯಾರ ಕೈ ತರ್ಸಕ್ ಹೋಯ್ತೀಯ? ಒಂದ್ ಕೆಲಸ ಮಾಡೋಣ ಬಿಡು, ಕೈಗೆ ದುಡ್ಡೇ ಕೊಟ್ಬಿಡೋಣ. ಪಾಪ ಮನೆ ಖರ್ಚು ಇಲ್ಲ ಬಟ್ಟೆ ತಗೊಳ್ಳೋದು ಏನೋ ಮಾಡ್ಕೊಳ್ಳಿ ಅಮ್ಮ. ಸರಿ ರೀ, ಆಯ್ತು. ಸರಿ ಹಂಗಾದ್ರೆ ನಾನು ಸಾಯಂಕಾಲ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದ್ರೆ ಇವತ್ತು ಸ್ವಲ್ಪ ಆಫೀಸಲ್ಲಿ ಮತ್ತೆ ಅಲ್ಲಿ ಪ್ರೆಷರ್ ಹತ್ರನೂ ಹೋಗ್ಬಿಟ್ಟು ಬರ್ತೀನಿ. ಅವ್ರು ಏನ್ ಮಾಡ್ತಾವ್ರೋ ಏನೋ, ಅವ್ರಿಗೆಲ್ಲರಿಗೂ ಹೇಳ್ಬಿಟ್ಟು ಬರ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಎಲ್ಲ ಕಡೆ ನೀವ್ ಯಾಕೆ ತಲೆ ಮೇಲೆ ಹಾಕೊಂಡು ಓಡಾಡ್ತೀರಾ? ಅವ್ನಿಲ್ವಾ ಆದಿ, ಅವನಿಗೂ ಹೇಳಿ ಸ್ವಲ್ಪ ಕೆಲ್ಸನ. ಅವನು ಎಲ್ಲಾನು ನಿಮ್ಮೇಲೆ ಬಿಟ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾನಲ್ಲ. ಹಾ, ನೀನ್ ಹೇಳಿದ್ದು ಕರೆಕ್ಟ್. ಒಂದ್ ಕೆಲಸ ಮಾಡ್ತೀನಿ ಬಿಡು, ಆಫೀಸಲ್ಲೆಲ್ಲ ನಾನು ನೋಡ್ಕೋತೀನಿ. ಕ್ರಷರ್ ಹತ್ರ ಗಾದಿನೇ ಕಳ್ಸ್ಬಿಡ್ತೀನಿ, ಅವನ್ನೇ ಹೋಗಿ ನೋಡ್ಕೊಂಡು ಅದೇನ್ ಮಾತಾಡ್ಬಿಟ್ಟು ಅಂತ. ಹೌದು, ಮತ್ತೆ ನೀವೆಲ್ಲ ಕೆಲಸನ ನಿಮ್ ತಲೆ ಮೇಲೆ ಹಾಕೊಂಡ್ ಮಾಡಿದ್ರೆ, ಈಗ ಮದ್ವೆ ಆಗಿದೆ, ಅವನದೇ ಆದ ಜವಾಬ್ದಾರಿ ಅವ್ನು ತಗೋಬೇಕು. ಇನ್ನು ಎಷ್ಟು ದಿನದವರೆಗೂ ನಾವೇ ಅವ್ನಿಗೆ ಎಲ್ಲ ಮಾಡ್ಕೊಡ್ಬೇಕು? ಸರಿ ಆಯ್ತು, ನಾನು ಬರ್ತೀನಿ. ಏನಾದ್ರೂ ಇದ್ರೆ ನಾನು ಕಾಲ್ ಮಾಡು. ಸರಿ ರೀ, ಆಯ್ತು. ಹುಷಾರು. ಸರಿ ಆಯ್ತು. ಮಾಯಾ ನನ್ ಜೊತೆ ಮಾತು ಬಿಟ್ಟಾಗಿಂದನೂ ನನಗಂತೂ ಯಾವ ಕೆಲಸ ಮಾಡೋದಿಕ್ಕೂ ಮನ್ಸಿಲ್ಲ. ಟೈಮ್ ಏನೋ ಬೇಕು, ಯೋಚನೆ ಮಾಡ್ತೀನಿ ಅಂತ ಹೇಳಿದ್ಲು. ಆದ್ರೆ ಯಾಕೋ ಫೋನು ಮೆಸೇಜು ಏನು ಮಾಡಿಲ್ಲಪ್ಪ. ಅವಳಿಲ್ದೆ ನನಗೆ ಬದುಕೋದಿಕ್ಕೆ ಆಗಲ್ಲ. ಅವಳಿಲ್ದೆ ಒಂದಿನ ಕಳೆದ್ರೂ ಒಂದು ಜನ್ಮ ಕಳೆದಷ್ಟು ಕಷ್ಟ ಆಗ್ತಿದೆ ನನಗೆ. ಇಲ್ಲ, ನಾನೇ ಫೋನ್ ಮಾಡ್ಬಿಡ್ಲಾ? ಬೇಡ ಬೇಡ, ನಾನೇ ಮಾಡ್ತೀನಿ ಅಂತ ಹೇಳಿದಾಳೆ. ನಾನೇ ಫೋನ್ ಮಾಡ್ಬಿಟ್ರೆ ತಪ್ಪಾಗ್ಬಿಡುತ್ತೇನೋ. ಇನ್ನ ಕೋಪ ಮಾಡ್ಕೊಂಡ್ಬಿಟ್ರೆ ಅವಳು. ಬೇಡ, ಅವಳು ಫೋನ್ ಮಾಡೋವರೆಗೂ ವೆಯ್ಟ್ ಮಾಡ್ತೀನಿ. ಅದಿ, ಏನ್ ಮಾಡ್ತಿದ್ಯಾ? ಡ್ಯಾಡಿ, ಅದು ಆಫೀಸ್ ವರ್ಕ್ ಚೆಕ್ ಮಾಡ್ತಾ ಇದ್ದೆ ಡ್ಯಾಡಿ. ಇಲ್ಲಿ ನಾಳೆ ಆಯುಧ ಪೂಜೆ ಹಬ್ಬ ಅಲ್ವಾ, ಈಗ ಇಲ್ಲಿ ಸ್ಟಾಫ್ ಎಲ್ಲರಿಗೂ ಬೋನಸ್ ಎಲ್ಲ ಕೊಟ್ಟಾಗಿದೆ. ಇನ್ನೊಂದ್ ಸ್ವಲ್ಪ ಕ್ರಷರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಡ್ರೈವರ್ಸ್ ಎಲ್ಲರಿಗೂ ಗಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು. ಅದಕ್ಕೆ ಹಣ್ಣು ಹೂವು ಅದೆಲ್ಲನೂ ಅವ್ರಿಗೆ ತಗೊಳೋದಕ್ಕೆ ಹೇಳ್ಬಿಡು. ಇಷ್ಟು ಅಂತ ಅಮೌಂಟ್ ಕೊಟ್ಬಿಡು ಅವ್ರಿಗೇನೆ, ಅವರೇ ಪೂಜೆ ಮಾಡ್ಲಿ. ನಾಳೆ ಬೇಕಿದ್ರೆ ಪೂಜೆ ಟೈಮಿಗೆ ನಾವೆಲ್ಲ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ ಬಂದಾಯ್ತು. ಡ್ಯಾಡಿ, ನಾನು ಹೋಗ್ಬೇಕಾ? ಹಾ, ನಾವೇ ಹೋಗ್ಬೇಕು. ಏಕೆ, ಹೋಗೋದಿಕ್ಕಾಗಲ್ವಾ ನಿನಗೆ? ಇಲ್ಲ ಡ್ಯಾಡಿ, ಹೋಗ್ ಬರ್ತೀನಿ. ಸರಿ ಆಯ್ತು, ಇಲ್ಲಿ ಏನ್ ಕೆಲಸ ಇದೆ ಬೇಗ ಬೇಗ ಮುಗಿಸ್ಬಿಟ್ಟು ಕ್ರಷರ್ ಹತ್ರ ಹೋಗ್ಬಿಟ್ಟು ಆಗಿದ್ರೆ. ಸರಿ ಡ್ಯಾಡಿ, ಆಯ್ತು. ಅಯ್ಯೋ, ಇವಾಗ ತಾನೇ ಅನ್ಕೋತಾ ಇದ್ದೆ ಮಾಯನೇ ಕಾಲ್ ಮಾಡ್ತಿದ್ದಾಳೆ. ಹಲೋ ಮಾಯಾ,
ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀನ್ ನನಗೆ ಕಾಲ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಮಾಯಾ. ಅದೇ ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಯ್ಯೋ ಮಾತಾಡು ಮಾಯಾ. ನಾನ್ ನಿನ್ ಮಾತಾಡಿಸ್ತಾ ಇರೋದಕ್ಕೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ. ನನ್ಗಂತೂ ಒಂದೊಂದ್ ನಿಮಿಷನೂ ಒಂದೊಂದ್ ಜನ್ಮ ಕಳೆದಷ್ಟು ದುಃಖ ಆಗ್ತಿತ್ತು. ಸದ್ಯ ನೀನ್ ಈಗ್ಲಾದ್ರೂ ಫೋನ್ ಮಾಡ್ದೆ ಇಲ್ಲ, ಅಷ್ಟೇ ಸಾಕು. ಮಾತಾಡು. ಅದೇ ಆ ವಿಚಾರ ಎಲ್ಲ ಫೋನಲ್ಲಿ ಮಾತಾಡೋದಿಕ್ಕಾಗಲ್ಲ. ಇವತ್ ಸಾಯಂಕಾಲ ನನ್ನ ಮೀಟ್ ಮಾಡ್ತೀಯಾ? ಅಷ್ಟೇ ತಾನೇ? ಸಾಯಂಕಾಲ ಏಕೆ? ಈಗ್ಲೇ ಬಂದ್ಬಿಡ್ತೀನಿ. ಈಗ್ಲೇ ಬರ್ಲಾ? ನಿಮ್ ಮನೆಗೆ ಬರ್ಲಾ? ಅಯ್ಯಯ್ಯೋ ಆದಿ, ನಾನು ಹೇಳೋದ್ ಸ್ವಲ್ಪ ಪೂರ್ತಿಯಾಗಿ ಕೇಳ್ಕೊ. ಇವತ್ತು ಸಾಯಂಕಾಲ ಮೀಟ್ ಮಾಡೋಣ. ಈಗ ಮೀಟ್ ಮಾಡಕ್ ಆಗಲ್ಲ ನನಗೆ. ಸಾಯಂಕಾಲ ನಾನೇ ಲೊಕೇಶನ್ ಕಳಿಸ್ತೀನಿ, ನೀನ್ ಅಲ್ಲಿಗೆ ಬಾ. ಮಾಯಾ, ಸಾಯಂಕಾಲದವರೆಗೂ ಯಾಕೆ ಕಾಯಿಸ್ತೀಯ ಮಾಯಾ? ನೀನ್ ಏನ್ ಹೇಳ್ತೀಯೋ ಏನು ಅಂತ ನನ್ಗೆ ಈಗ್ಲೇನೆ ಎದೆ ಒಡ್ಕೋತಾ ಇದೆ. ಈಗ್ಲೇ ಹೇಳ್ಬಿಡು ಮಾಯಾ, ಅದ್ ಏನ್ ವಿಷಯ ಈಗ್ಲೇ ಹೇಳು. ಆದಿ, ಆಗ್ಲೇ ಹೇಳಿದ್ನಲ್ಲ ಫೋನಲ್ಲಿ ಮಾತಾಡೋದಿಕ್ ಆಗಲ್ಲ ಅಂತ. ನೀನ್ ನನ್ನ ಮೀಟ್ ಮಾಡು, ಅಲ್ಲೇ ಮಾತಾಡೋಣ. ಸರಿ ಮಾಯಾ, ಆಯ್ತು. ನೀನ್ ಹೇಗ್ ಹೇಳ್ತೀಯೋ ಹಾಗೆ. ನಿನ್ ಮಾತನ್ನ ನಾನು ಯಾವತ್ತೂ ಮೀರಲ್ಲ ಮಾಯಾ. ನೀನೀಗ ನನಗೆ ಫೋನ್ ಮಾಡಿದ್ದೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸರಿ ಆದಿ, ನನಗ್ ಫೋನ್ ಇಡ್ತೀನಿ. ಸಾಯಂಕಾಲ ಲೇಟ್ ಮಾಡಕ್ ಹೋಗ್ಬೇಡ, ಬೇಗ ಬಂದ್ಬಿಡು. ಇಲ್ಲ ಮಾಯಾ, ನಾನ್ ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ. ನಿನಗಿಂತ ಮೊದ್ಲೇ ನಾನು ಆ ಜಾಗಕ್ಕೆ ಬಂದಿರ್ತೀನಿ. ಸರಿ ಆಯ್ತು, ಬಾಯ್. ಬಾಯ್ ಮಾಯಾ. ಹೇ, ಹುರ್ರೇ! ನನ್ಗೆ ಯಾಕೋ ಮಾಯಾ ಮಾತಾಡ್ತಿದ್ ರೀತಿ ನೋಡಿದ್ರೆ ಅವಳು ನನ್ನ ಒಪ್ಕೊಂತಾಳೆ ಅಂತ ಅನ್ನಿಸ್ತಾ ಇದೆ. ಹಂಗೇನಾದ್ರೂ ಒಪ್ಕೊಂಡ್ಬಿಟ್ರೆ ನಮ್ಮ ಮನೇಲಿರೋ ಮೂದೇವಿಗೆ ಡೈವರ್ಸ್ ಕೊಟ್ಬಿಟ್ಟಾದ್ರೂ ಸರಿ, ನಾನು ಮಾಯಿನ ಮದ್ವೆ ಆಗೇ ಆಗ್ತೀನಿ. ಹೌದು, ಡ್ಯಾಡಿ ಬೇರೆ ಕ್ರಷರ್ ಹತ್ರ ಹೋಗು ಅಂತ ಅಂದ್ರಲ್ಲ. ಏನ್ ಮಾಡ್ಲಿ? ಮಾಯನ್ ಮೀಟ್ ಮಾಡಕ್ ಹೋದ್ರೆ ಕ್ರಷರ್ ಹತ್ರ ಹೋಗಕ್ ಆಗಲ್ಲ. ಡ್ಯಾಡಿಗೆ ಹ್ಮ್ ಏನು ಹೇಳಕ್ಕಾಗಲ್ಲ. ಅವ್ರು ಮೊದಲೇ ಸಿಟ್ಟಲ್ಲಿದ್ದಾರೆ. ಈಗ ಒಂದು ಕೆಲಸ ಮಾಡ್ತೀನಿ. ನಮ್ಮ ಮ್ಯಾನೇಜರ್ನೇ ಕರೆದ್ಬಿಟ್ಟು ಅವನಿಗೆ ಕ್ರಷರ್ ಹತ್ರ ಹೋಗು ಅಂತ ಹೇಳ್ಬಿಡ್ತೀನಿ. ಆ ಅದೇ ಅದೇ ಬೆಸ್ಟ್ ಐಡಿಯಾ ಅಂದ್ರೆ ಅದೇನೇನೆ. ನಾನಂತೂ ಈ ಸರಿ ಮಾಯಿನಂತೂ ಬಿಟ್ಕೊಡಲ್ಲ. ಏನಾದ್ರೂ ಆಗ್ಲಿ ನನಗೆ ಮಾಯನೇ ಮುಖ್ಯ. ದೀಪಕ್, ದೀಪಕ್ ಸರ್. ದೀಪಕ್, ನೀವು ಸಾಯಂಕಾಲ ಬೇಗ ಕೆಲಸ ಮುಗಿಸ್ಕೊಂಡು ನಮ್ಮ ಕ್ರಷರ್ ಹತ್ರ ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಂತಂದ್ರೆ ಏನ್ ಕೆಲಸ ಇದೆ ಪೆಂಡಿಂಗ್ ಅದು ಬೇರೆಯವ್ರಿಗೆ ಹೇಳ್ಬಿಟ್ಟು ನೀವು ಕ್ರಷರ್ ಹತ್ರ ಹೋಗ್ಬಿಟ್ಟು ಬರಕ್ಕಾಗುತ್ತಾ? ಸರ್, ನಾಳೆ ಆಯುಧ ಪೂಜೆ ಹಬ್ಬ ಇರೋದ್ರಿಂದ ಆಫೀಸ್ ಎಲ್ಲ ನೀಟ್ ಮಾಡಿಸಿ, ಆಯಮ್ಮ ಕೈಲೆಲ್ಲ ಕ್ಲೀನ್ ಮಾಡಿಸಿ, ಆಫೀಸ್ಗೆಲ್ಲ ಹೂವೆಲ್ಲ ಇವಾಗಲೇ ಅಲಂಕಾರ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೆ. ಆ, ನಾಳೆ ಬಂದು ಎಲ್ಲ ಮಾಡಕ್ಕಾಗಲ್ಲ ಅಂತ ಸರ್. ರೀ, ಅದೆಲ್ಲ ಏನ್ ದೊಡ್ಡ ಕೆಲಸ ಅನ್ನೋ ತರ ಹೇಳ್ತಾ ಇದೀರಲ್ಲ. ಏನ್ ಅದನ್ನ ನೀವ್ ನಿಂತೆ ಮಾಡಿಸ್ಬೇಕಾ? ಬೇರೆ ಯಾರು ಇಲ್ವಾ ಆಫೀಸಲ್ಲಿ? ಅವ್ರು ಹೇಳ್ಬಿಟ್ಟು ಹೋಗಿ ಅವ್ರು ಮಾಡಿಸ್ತಾರೆ. ನಾನ್ ಹೇಳ್ತಿರೋ ಕೆಲಸ ತುಂಬಾ ಇಂಪಾರ್ಟೆಂಟ್. ಓಕೆ ಸರ್, ನೀವ್ ಹೇಳ್ತಾ ಇದ್ದೀರಾ ಅಂತಂದ್ರೆ ಹೋಗ್ಬಿಟ್ಟು ಬರ್ತೀನಿ ಸರ್. ಹಾ, ಹಾಗೆ ಅಲ್ಲಿ ಪೂಜೆಗೆಲ್ಲಾನು ಹೂ ಹಣ್ಣು, ಆ ಕುಂಬಳಕಾಯಿ ಅದು ಇದು ಅಂತ ಎಲ್ಲ ಪೂರಿ ಸ್ವೀಟ್ಸ್ ಎಲ್ಲ ತಗೊಳೋದಕ್ಕೆ ಅಮೌಂಟ್ ಎಲ್ಲ ಕೊಡ್ಬೇಕು. ನೀವು ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಕಾಲ್ ಮಾಡಿ. ಅವ್ರ ಹತ್ರ ನಾನು ಮಾತಾಡ್ತೀನಿ. ಓಕೆ ಸರ್, ನಾನು ಅಲ್ಲಿ ಹೋಗಿ ನಿಮಗೆ ಕಾಲ್ ಮಾಡ್ತೀನಿ ಸರ್. ಆಮೇಲೆ ಇನ್ನೊಂದು ವಿಷಯ, ನಾನು ನಿಮ್ಮನ್ನ ಕ್ರಷರ್ ಹತ್ರ ಕಳ್ಸಿರೋ ವಿಚಾರನ ನೀವು ನಮ್ಮ ಡ್ಯಾಡಿಗೆ ಹೇಳ್ಬಾರ್ದು. ಯಾಕೆ ಸರ್? ಅದೆಲ್ಲ ನಿಮ್ಗೆ ಯಾಕ್ರಿ? ನಾನು ಹೇಳ್ದಷ್ಟು ಮಾಡಿ ಸಾಕು. ನಮ್ಮ ಡ್ಯಾಡಿ ಹತ್ರ ಏನು ಹೇಳಕ್ ಹೋಗ್ಬಿಡಿ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ನಾನು ಕಾಲ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ ಅವ್ರ ಜೊತೆನಲ್ಲಿ. ಸರಿ ಸರ್, ಆಯ್ತು. ಹಾಗೆ ತುಂಬಾ ಲೇಟ್ ಮಾಡಕ್ ಹೋಗ್ಬಿಡಿ. ಇಮಿಡಿಯೇಟ್ ಆಗಿ ಹೊರಡಿ. ಅಲ್ಲಿ ಏನ್ ಕೆಲಸ ಇದೆ ಪೆಂಡಿಂಗ್ ಬೇರೆಯವ್ರಿಗೆ ಹೇಳ್ಬಿಟ್ಟು ನೀವು ಕ್ರಷರ್ ಹತ್ರ ಹೋಗಿ. ಓಕೆ ಸರ್. ಅಂತೂ ಇಂತೂ ಮಾಯ ನನ್ನ ಜೊತೆ ಮಾತಾಡೋದಕ್ಕೆ ಕುತ್ಕೊಂಡ್ಲಲ್ಲ, ಅಷ್ಟೇ ಸಾಕು. ಮಾಯಿಂಗ್ ಹಿಂಗಾದ್ರೂ ಮಾಡಿ ಏನ್ ಮಾಡ್ಲಿ, ಒಂದ್ ರಿಂಗ್ ತಗೊಂಡೋಗಿ ಪ್ರೆಸೆಂಟ್ ಮಾಡ್ಬಿಡ್ಲಾ? ಅವಳಿಗೂ ಖುಷಿ ಆಗುತ್ತಲ್ವಾ? ಅದೇ ಮಾಡ್ತೀನಿ. ಒಂದ್ ಬೊಕ್ಕೆ ತಗೊಂಡು ರಿಂಗ್ ತಗೊಂಡೋಗಿ ಅವಳು ಪ್ರಪೋಸ್ ಮಾಡ್ಬಿಟ್ರೆ ಖುಷಿ ಆಗ್ಬಿಡ್ತಾಳೆ.